ನಿರೂಪಣೆ ಮಾಡ್ತಾ ಮುಂದೆ ಕಾಶ್ಯ ವಂಶದ ವಿವರಣೆಯನ್ನ ಹೇಳ್ತಾ ಇದ್ದಾರೆ. ರುಚಿಕನ ಕಥೆಗೆ ಬಂದಿದ್ವಿ ನಾವು. ಭೃಗುವಂಶ ಸಂಜಾತನಾದ ರುಚಿಕ ಕುಶವಂಶದ ಗಾಧಿಯ ಮಗಳನ್ನ ವಿವಾಹವಾಗಿ ಅದಕ್ಕೋಸ್ಕರ 1000 ಏಕತಶ್ಯಾಮಕರಣಾನಾಂ ಇಂದುವರ್ಚಸಾಂ ಅನಿಲರಂಭಸಾಂ ಅಶ್ವಾನಾಂ ಸಹಸ್ರಂ ಕನ್ಯಾಶುಲ್ಕಂ ಅಯಾಚತ. ಒಂದು ಕಿವಿ ಕಪ್ಪಗಿರುವ ಮೈಯೆಲ್ಲ ಬೆಳ್ಳಗಿರುವ 1000 ವರುಣನ ಕುದುರೆಗಳನ್ನ ತಂದಿತ್ತರೆ ಕನ್ಯಾಶುಲ್ಕವಾಗಿ ನೀನು ಇದನ್ನ ಕೊಟ್ರೆ. ಒಂದು ಕಾಲದಲ್ಲಿ ಕನ್ಯಾಶುಲ್ಕ ಇತ್ತು, ಕಾಲ ಬದಲಾದಂತೆ ಅದು ಇನ್ನೊಂದು ಮುಖಕ್ಕೆ ಬಂತು, ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತೆ. ಮೊದಲಿದ್ದದ್ದು ಈ ಕಡೆ ಹೋಗುತ್ತೆ, ಈ ಕಡೆ ಇದ್ದದ್ದು ಆ ಕಡೆ ಹೋಗುತ್ತೆ. ಯಾವುದೂ ಒಂದು ಸ್ಥಿತಿ ಇಂಥ ಸಮಾಜದಲ್ಲಿ ಉಳಿಯುವುದಿಲ್ಲ. ಅದು ಆಯಾ ಕಾಲದ ಕೆಲವೊಂದು ರೀತಿ ರಿವಾಜುಗಳನ್ನ ಸಕಾರಣವಾಗಿ ಶುರು ಮಾಡುತ್ತೆ, ಅಕಾರಣವಾಗಿ ಮುಗಿಸುತ್ತೆ. ಅದು ತಿಳಿಯದೆ ಹೋದಾಗ ಅಕಾರಣ ಆಗಿಬಿಡುತ್ತೆ, ತಿಳಿದು ಮಾಡುವ ಪ್ರಸಂಗ ಇದ್ದಾಗ ಅದಕ್ಕೊಂದು ಸಮಾಜದಲ್ಲಿ ಬೆಲೆ ಇರುತ್ತೆ. ಅಂತೂ ರುಚಿಕ ಅದನ್ನ ತಂದಿತ್ತ ಮೇಲೆ ನಾವು 20ನೇ ಶ್ಲೋಕ ನೋಡ್ಬೇಕು ಅನ್ಸುತ್ತೆ. ಉಪಯೋಗ ಕಾಲೇ ಚ ತಾಂ ಮಾತಾ ಸತ್ಯವತೀಂ ಆಹ ಪುತ್ರಿ ಸರ್ವಂ ಏವ ಆತ್ಮಪುತ್ರಂ ಅತಿಗುಣರಂ ಅಭಿಲಷತಿ ನಾತ್ಮಜಾಯಾ ಭ್ರಾತೃಗುಣೇಶು ಅತೀವಾದೃತೋ ಭವತಿ ಇತಿ. ರುಚಿಕ ಆ ಸ್ತ್ರೀಯನ್ನು ವಿವಾಹವಾದ ಬಳಿಕ ಒಳ್ಳೆಯ ಸಂತತಿಗಾಗಿ ಚರುವನ್ನ ಅಭಿಮಂತ್ರಿಸಿ ಕೊಟ್ಟ. ಆ ಹೆಂಡತಿ ಗಂಡನನ್ನ ಮತ್ತೆ ಸಂತೋಷಪಡಿಸಿ ತನ್ನ ತಾಯಿಗೂ ಕೂಡ ಇಂಥದ್ದೇ ಒಂದು ಉತ್ತಮವಾದ ಸಂತತಿಗಾಗಿ ಚರುವನ್ನು ಶ್ರಪಣೆ ಮಾಡಿ ಕೊಡಬೇಕು ಅಂತ ಕೇಳಿಕೊಂಡಾಗ ಅವಳಿಗೋಸ್ಕರ ಮತ್ತೊಂದು ಚರುವನ್ನ ಸಿದ್ಧಪಡಿಸಿ ಅದನ್ನ ತಾಯಿಗೆ ಕೊಡು ಅಂತ ಕೊಟ್ಟ. ಆದ್ರೆ ಅವಳೇನ್ ಮಾಡಿದ್ಲು ಅಂದ್ರೆ, ಉಪಯೋಗ ಮಾಡಿಕೊಳ್ಳುವ ಸಮಯದಲ್ಲಿ ಮಾತಾ ಸತ್ಯವತಿ ಆಹ, ಆ ಮಾತಾ ತಾಯಿಯು ಸತ್ಯವತಿಯನ್ನ ಕುರಿತು ಹೇಳ್ತಾಳೆ. ಏನು ಅಂತ? ಪುತ್ರಿ, ಮಗಳೇ, ಸರ್ವ ಏವ ಎಲ್ಲರೂ ಕೂಡ ಆತ್ಮಪುತ್ರಂ ತನ್ನ ಮಗ ಅತಿ ಗುಣಂ ಅತ್ಯಂತ ಗುಣವಂತನಾಗಿರ್ಬೇಕು ಅಂತ ಅಭಿಲಷತಿ. ಅಂದ್ರೆ ನಾವೇನ್ ಯೋಚನೆ ಮಾಡುತ್ತೇವೋ ಅದನ್ನ ಇನ್ನೊಬ್ಬರಲ್ಲಿ ನಾವು ಯಾವಾಗ್ಲೂ ಆರೋಪ ಮಾಡುತ್ತೇವೆ. ನಮ್ಮ ಯೋಚನೆಗಳಲ್ಲಿ ಎರಡಿರುತ್ತೆ. ಒಂದು ನಡೆಯುತ್ತೆ ಅಂತ ನಾವು ಯೋಚಿಸುವಂತದ್ದು, ಒಂದು ನಡೆಯುವಂಥದ್ದು. ಅದರಲ್ಲಿ 99% ನಡೆಯುತ್ತೆ ಅಂತ ಯೋಚಿಸುವಂತದ್ದೇ ಇರುತ್ತೆ. ತುಂಬಾ ಗಮನಿಸಬೇಕಾದ ಅಂಶ, ಮತ್ತು ಬಹುಶಃ ನಾವು ತುಂಬಾ ಮರೆತು ಹೋಗುವ ಅಂಶ. ನಾವು ಯೋಚನೆ ಮಾಡುವುದರಲ್ಲಿ ಎಷ್ಟು ನಿಜವಾಗಿ ನಡೆದದ್ದು ಮತ್ತು ಎಷ್ಟು ನಡೆಯುತ್ತೆ ಅಂತ ನಾವು ಅಂದುಕೊಂಡದ್ದು ಅಂತ 2 ವಿಭಾಗ ಮಾಡ್ಲಿಕ್ಕೆ ಶುರು ಮಾಡಿ ಯೋಚಿಸ್ಲಿಕ್ಕೆ ವಿಷಯಗಳೇ ಸಿಗಲ್ಲ. ನಮ್ಮ ಯೋಚನೆಯಲ್ಲಿ 90 ಭಾಗ, ಇನ್ನು ಹೆಚ್ಚೇ ಹೇಳಬೇಕು, ಆದ್ರೆ 90 ಭಾಗ ಅದು ನಮ್ಮ ಊಹೆಯಿಂದಲೇ ಕೂಡಿದ್ದಾಗಿರುತ್ತೆ. ಅದು ನಿಜವಾಗಿ ಅಲ್ಲಿ ಏನಾಗಿರುತ್ತೆ ಅನ್ನೋದು ಗೊತ್ತೇ ಇಲ್ಲ, ನಾವೇ ಊಹಿಸಿಕೊಳ್ಳುವುದು. ಅವರು ಎಲ್ಲ ಅನುಕೂಲ ಇದ್ರು ನಮ್ಗೇನು ಮಾಡ್ಕೊಡಲ್ಲ, ಅವರು ತುಂಬಾ ಆರಾಮಾಗಿದ್ರು ಕೂಡ ನಮ್ಮ ಕಡೆಗೆ ವ್ಯವಸ್ಥೆ ಮಾಡಲ್ಲ ಅಂತ ನಮ್ಮದೇ ಆದ ಕಲ್ಪನೆಯಲ್ಲಿ ಒಬ್ಬ ವ್ಯಕ್ತಿ ಹೊರಗಿಂದ ಬರಲಿಲ್ಲ ಅಂದ್ರೆ ಎಲ್ಲಾದ್ರೂ ಬಿದ್ದು ಅನಾಹುತ ಆಗಿರಬಹುದು ಅಂತ ನಾವು ಯೋಚನೆ ಮಾಡಲ್ಲ. ಅದು ನಮ್ಮವ್ರ ಬಗ್ಗೆ ಆದಾಗ ನಾವು ಹಾಗೆ ಯೋಚನೆ ಮಾಡ್ತೇವೆ. ಅವರಿಂದ ಬಹಳ ಅಪೇಕ್ಷೆ ಇಟ್ಟುಕೊಂಡಾಗ ನಾವು ಅವ್ರಿಗೆ ಕಷ್ಟ ಆಗಿರ್ಬೋದು ಅಂತ ಯೋಚನೆ ಮಾಡಲ್ಲ. ಹಾಗಾಗಿ ಆ ತಾಯಿ ಏನ್ ಯೋಚನೆ ಮಾಡಿದ್ಲು ಅಂದ್ರೆ, ತನ್ನಗೋಸ್ಕರ
ಅದರಲ್ಲಿ ಒಂದು ಅಂಶ ಸತ್ಯ ಇರ್ಬೋದು. ನಾನು 100ಕ್ಕೆ 100 ಸುಳ್ಳನ್ನು ಯೋಚನೆ ಮಾಡ್ತೇವೆ ಅಂತ ಹೇಳುದಲ್ಲ, ಆದ್ರೆ ಆ ಹೊತ್ತಿಗೆ ಸತ್ಯ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ. ಆದ್ರೆ ತಾಯಿ ಆತ್ಮಪುತ್ರನನ್ನ, ತನಗೆ ಹುಟ್ಟುವ ಮಗನನ್ನ ಅತ್ಯಂತ ಗುಣವಂತನಾಗಿ ಚಿಂತಿಸ್ತಾನೆ, ಬೇರೆಯವರಿಗೆ ಅಂತದ್ದನ್ನ ಅನುಕೂಲ ಮಾಡಿ ಕೊಡಲ್ಲ. ಅನು ಆ ನ ಆತ್ಮಜಾಯ ಭ್ರಾತೃಗುಣ ಗುಣೇಶು ಅತೀವಾದೃತೋ ಭವತಿ. ಆತ್ಮಜಾಯ ಅಂದ್ರೆ ತನ್ನ ಹೆಂಡತಿಗೆ ಹುಟ್ಟುವ ಅಣ್ಣ ತಮ್ಮಂದ್ರೆ ಯಾರಾದ್ರೂ ಇದ್ರೆ ಅವ್ರು ಸುಖವಾಗಿರ್ಬೇಕು ಅಂತ ಅತೀವ ಆದೃತೋ ಭವತಿ, ಅವರಿಗೆ ಆದರ ತೋರಿಸುವುದಿಲ್ಲ. ಋಷಿಕನಿಗೆ ಹೀಗೊಮ್ಮೆ ಯೋಚನೆ ಮಾಡಬಹುದು ಅಂತಾನೆ ಗೊತ್ತಿಲ್ಲ. ಋಷಿಗಳದ್ದೇನು ಅಂದ್ರೆ ಎಲ್ರೂ ಸಮಾನ, ಅವರಿಗೆ ತನ್ನ ಮಕ್ಕಳು ಎಷ್ಟೋ ಹಾಗೆ ಎಲ್ಲರ ಮಕ್ಕಳು ಕೂಡ. ಜ್ಞಾನಿಗಳಾದವರಿಗೆ ಉತ್ತಮವಾದ ವ್ಯಕ್ತಿತ್ವ ಹೇಗಿರುತ್ತೆ ಅಂದ್ರೆ ಎಲ್ಲರೂ ತನ್ನ ಮಕ್ಕಳು ಅಂತ ಪ್ರೀತಿಸುವಷ್ಟು ದೊಡ್ಡಸ್ತಿಕೆ ಇರುತ್ತೆ. ಇದನ್ನ ನಾವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದದ್ದು ನಮ್ಮ ವಿಶ್ವೇಶತೀರ್ಥ ಗುರುಗಳಲ್ಲಿ ಅಥವಾ ಬನ್ನಂಜೆ ಗೋವಿಂದಾಚಾರ್ಯರಲ್ಲಿ. ಅವರಿಗೆ ತನ್ನ ಮಕ್ಕಳು ಅಂತ ವಿಶೇಷ ಪ್ರೀತಿ ಇರ್ಲಿಲ್ಲ, ಬೇರೆಯವರ ಮಕ್ಕಳು ಅಂತ ಯಾವತ್ತೂ ಅದರ ಬಗ್ಗೆ ಅಸಹಕಾರ ಬುದ್ಧಿ ಇರ್ಲಿಲ್ಲ. ಇದು ದೊಡ್ಡವರು ಎಲ್ಲರೂ ಹಾಗೆ. ನನಗೆ ಎಷ್ಟೋ ಸರ್ತಿ ಪುರಾಣದ ಪಾತ್ರಗಳನ್ನ ಇದು ಬರೀ ಕಲ್ಪಿತ ಅಂತ ಅನ್ನಿಸುವಷ್ಟರಲ್ಲಿ ಇಂಥ ಅನೇಕ ದೊಡ್ಡ ವ್ಯಕ್ತಿಗಳ ಒಂದು ನೆನಪು ನಮ್ಮ ಮಧ್ಯದಲ್ಲಿ ಹಾದು ಹೋಗುವುದಕ್ಕೆ ಬೇಕಾದಷ್ಟು ಘಟನೆಗಳು ನಡೆದು ಹೋಗಿದೆ. ಆದ್ರಿಂದ ಅರ್ಥ ಆಗುದು ಕಷ್ಟ ಆಗುದಿಲ್ಲ. ಆದ್ರೆ ಬಹಳ ಜನಕ್ಕೆ ಅಂತಹದ್ದು ನಂಬಲಿಕ್ಕೆ ಸಾಧ್ಯ ಆಗುದಿಲ್ಲ, ಅಥವಾ ಅದರ ಬಗ್ಗೆ ಒಂದು ತಾತ್ಸಾರ ಭಾವನೆ. ಯಾಕೆ ಅಂದ್ರೆ ಅಂತಹದ್ದನ್ನ ಅವ್ರು ಎಂದು ಕಂಡೇ ಇಲ್ಲ ಅನ್ನುವ ಕಾರಣಕ್ಕಾಗಿ. ಹಾಗಾಗಿ ದೇವರಿಗೆ ಕೆಲವೊಂದ್ ಸರ್ತಿ ನಮ್ಗೆ ಒಬ್ಬೊಬ್ಬ ವ್ಯಕ್ತಿಯನ್ನ ದೇವರು ಹತ್ತಿರದಲ್ಲಿ ಕೊಟ್ಟೋಗಿದ್ದಾನೆ ಅಂದ್ರೆ ಅದು ಕೊಟ್ಟದ್ದು ಕೇವಲ ಆ ವ್ಯಕ್ತಿಯನ್ನಲ್ಲ, ನಮಗೆ ಸಮಸ್ತ ಶಾಸ್ತ್ರದ ಶಕ್ತಿಯನ್ನು ಕೊಟ್ಟದ್ದು ಅಂತ ಭಾವಿಸ್ತೇವೆ ನಾವು, ಭಾವಿಸ್ಬೇಕು ನಾವು. ಹಾಗೆ ಅವಳು ಅತೀವನ ಆದೃತೋ ಭವತಿ, ಅವರು ನಮ್ಮನ್ನ ಅಷ್ಟೆಲ್ಲ ಪರಿಗಣಿಸುವುದಿಲ್ಲ, ನಮ್ಮನ್ನ ಒಂಥರ ತಿರಸ್ಕಾರ ಮಾಡ್ತಾರೆ. ನನ್ಗೆ ಯಾವಾಗ್ಲೂ ಹಾಗೆ, ನಮ್ಮ ಬಗ್ಗೆ ಯಾರಿಗೂ ಗೌರವ ಇಲ್ಲ, ನಮ್ಮ ಬಗ್ಗೆ ಯಾರಿಗೂ ಪ್ರೀತಿ ಇಲ್ಲ, ನಮ್ಮ ಬಗ್ಗೆ ಯಾರಿಗೂ ಉತ್ಸಾಹ ಇಲ್ಲ, ನಮ್ಮ ಕೆಲಸಗಳಲ್ಲಿ ಯಾವುದೇ ಆಸಕ್ತಿ ಇಲ್ಲ ಅಂತ ಹೀಗೇನೆ ಅಂದು 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 ನಮ್ಮ ಬದುಕಿಗೆ ನಾವೇ ಕೊಳ್ಳಿ ಹಾಕೊಳ್ತಾ ಇರ್ತೇವೆ. ಅದು ಅವರಿಗೆ ನೆನಪಿಲ್ಲದೆ ಹೋಗಿರ್ಬೋದು, ಅಥವಾ ಇನ್ನೇನೋ ಒಂದು ಬೇರೆ ಕಾರಣಕ್ಕೆ ಅದನ್ನು ಪಕ್ಕಕ್ಕೆ ಇಟ್ಟಿರ್ಬೋದು, ಅಥವಾ ಮಾಡಿಯೇ ಇರ್ಬೋದು, ಅದು ಗೊತ್ತಿಲ್ಲ ನಮ್ಗೆ. ಆದ್ರೆ ನಮ್ಮ ಕಲ್ಪನೆಯಲ್ಲಿ ಆ ವ್ಯಕ್ತಿಯನ್ನು ನಾವೇ ಯೋಚನೆ ಏನ್ ಮಾಡಿ ಬೆಳೆಸಿರ್ತೇವೆ ಅದೇ ಯಾವಾಗ್ಲೂ ನೆನಪಿಗೆ ಬರ್ತಾ ಇರುತ್ತೆ. ಆದ್ರಿಂದ ನಾವು ಕೊನೆವರೆಗೂ ಉಪಾಸನೆಯಲ್ಲಿ ಸೋಲ್ತೇವೆ. ನಾವೊಬ್ಬ ವ್ಯಕ್ತಿಯನ್ನೇ ತಿಳ್ಕೊಳ್ಳೋದ್ರಲ್ಲಿ ಇಷ್ಟು ಸೋಲ್ತೇವೆ ಅಂದ್ರೆ ಇನ್ನು ದೇವರನ್ನ, ಅವನ ಯಥಾರ್ಥವಾದ ಚಿಂತನೆಯನ್ನ ನಡೆಸುವುದಕ್ಕೆ ನಮಗೆ ಯಾವ ರೀತಿಯಿಂದ ಶಕ್ತಿ ಬರುತ್ತೆ ಹೇಳಿ, ಅನುಕೂಲ ಇರುತ್ತೆ ಹೇಳಿ. ಆದ್ರಿಂದ ಬದುಕಿನ ಅನೇಕ ಮುಖಗಳನ್ನು ಈ ಪುರಾಣಗಳು ನಮ್ಮ ಸುತ್ತ ಏನ್ ನಡೀತಾ ಇದೆ ಅದನ್ನೇ ತೆರೆದು ತೋರಿಸುತ್ತೆ ಅನ್ನೋದಕ್ಕೆ ಹೆಜ್ಜೆ ಹೆಜ್ಜೆಗೂ ಉತ್ತರಗಳು ಸಿಗ್ತವೆ. ಅದೋ ಅರ್ಹಸಿ ಮಮ ಆತ್ಮೀಯಂ ಚರುಂ ದಾತುಂ ಮದೀಯಂ ಚರುಂ ಆತ್ಮನ ಉಪಯೋಕ್ತುಂ. ಆದ್ರಿಂದಾಗಿ ಅತಃ ಆ ಕಾರಣಕ್ಕಾಗಿ ಆತ್ಮೀಯಂ ಚರುಂ ಮಮ ದಾತುಂ ಅರ್ಹಸಿ, ನಿನಗೆ ಅಂತ ಆತ್ಮೀಯ ಅಂದ್ರೆ ಇಲ್ಲಿ ನಿನಗೆ ಅಂತ ಸಂಬಂಧಿಸಿದ್ದು ಅಂತ ಅರ್ಥ. ಆತ್ಮೀಯ ಅನ್ನೋ ಶಬ್ದ ನಾವು ತುಂಬಾ ಹತ್ತಿರದವರು ಅನ್ನೋ ಅರ್ಥದಲ್ಲಿ ಹೇಳ್ತೇವೆ, ಆದ್ರೆ ಇಲ್ಲಿ ಆ ಅರ್ಥದಲ್ಲಿ ಬಳಕೆ ಅಲ್ಲ. ಆತ್ಮೀಯಂ ಚರುಂ ಅಂದ್ರೆ ನಿನಗೋಸ್ಕರ, ಆತ್ಮ ಅಂದ್ರೆ ನೀನು ಅದು ಹೌದು. ಆತ್ಮೀಯ ಅಂದ್ರೆ ಈಗ ಅವಳು ತುಂಬಾ ಹತ್ತಿರದವಳು, ಆದ್ರಿಂದ ಹತ್ತಿರದವಳು ಅನ್ನುವ ಕಾರಣಕ್ಕಾಗಿ ನಿನಗಾಗಿ ಮಾಡಿಕೊಟ್ಟಂತಹ ಚರುವನ್ನ ಮಮ ದೇಹಿ, ನನಗೆ ಕೊಡು. ಆಮೇಲೆ ಮಮ ಧಾತು ಮರಹಸಿ ಮದೀಯಂ ಚರು, ನನಗೆ ಅಂತ ಹೆಸರು ಹೇಳಿ ತಯಾರಿಸಿದಂತಹ ಚರುವನ್ನ ಆತ್ಮನ ಉಪಯುಕ್ತ ಮರಹಸಿ, ನೀನೇ ಅದನ್ನು ಸ್ವೀಕರಿಸಲಿಕ್ಕೆ ಅರ್ಹಳಾಗಿದ್ದಿ. ಮತ್ ಪುತ್ರೇಣ ಹಿ ಸಕಲ ಭೂಮಂಡಲ ಪರಿಪಾಲನಂ ಕಾರ್ಯಂ ಕಿಯದ್ವಾ ಬ್ರಾಹ್ಮಣಸ್ಯ ಬಲವೀರ್ಯ ಸಂಪದಾ ಇತ್ಯುಕ್ತೋ ಸಾ ಸುಚರಂ ಮಾತ್ರೇ ದತ್ತವತಿ. ಅವಳಿಗೆ ಆಯ್ತು, ನನಗೆ ಹುಟ್ಟಬೇಕಾದ ಮಗ ನಾಳೆ ಸಕಲ ಭೂಮಂಡಲವನ್ನು ಪರಿಪಾಲನೆ ಮಾಡ್ಲಿಕ್ಕೋಸ್ಕರ ನಾನು ಬಿಟ್ಟು, ಅವಳ ಭಾವನೆ ಪಾಪ ಸ್ವಚ್ಛವಾಗಿದೆ, ಆಗ್ಲಿ. ಅವಳ ಬಯಕೆಯಲ್ಲಿ ಒಳ್ಳೆಯ ಮಗನಿಂದ, ಗುಣವಂತನಿಂದ ಭೂಮಿ ಆಳ್ವಿಕೆಗೆ ಒಳಪಡುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ. ಕಿಯದ್ವಾ ಬ್ರಾಹ್ಮಣಸ್ಯ ಬಲವೀರ್ಯ ಸಂಪದ ಇತ್ಯುಕ್ತ ಸಾ ಸ್ವಚರುಂ
ಮಾತ್ರೇ ದತ್ತವತಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಬರೀ ಸಾಮಾನ್ಯ ಜಪ ತಪ ಅನುಷ್ಠಾನ ಇತ್ಯಾದಿಗಳಿಗೆ ಅವನು ಯೋಗ್ಯನಾಗಿ ಹುಟ್ಟುತ್ತಾನೆ. ಅವಳ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿ ವೀರ್ಯ ಬಲ ಪರಾಕ್ರಮ ತಾಕತ್ತು ಸಂಪತ್ತುಗಳೊಂದಿಗೆ ಹುಟ್ಟಿ ನಾನೇನಾದ್ರೂ ಅವನಿಗೆ ಸಂಪತ್ತನ್ನ ಕೊಟ್ಟು ಕಳಿಸ್ತಾ ಇದ್ದೇನೆ, ನನ್ನ ಸಂತತಿಯನ್ನು ಕೇಳ್ತಾ ಇದ್ದೇನೆ, ಕೊಡ್ತಾ ಇದ್ದೇನೆ. ಗುಣವಂತ ಒಬ್ಬ ರಾಷ್ಟ್ರಕ್ಕೆ ಹಿತ ಮಾಡುವುದಕ್ಕೋಸ್ಕರ ಅಲ್ಲಿ ಹುಟ್ಟಿ ಬರುತ್ತಾನೆ ಅಂದ್ರೆ ಏನು ನನಗೆ ತೊಂದರೆ ಇಲ್ಲ ಅಂತ ಭಾವಿಸಿ ಅವಳು ತನ್ನ ಚರುವನ್ನು, ತನಗೆ ಒದಗಿಸಿದಂತಹ ಪ್ರಸಾದವನ್ನು, ಯಜ್ಞಶೇಷವನ್ನು ಅವಳಿಗೆ ಕೊಡ್ತಾಳೆ. ಅಥ ವನಾದಾಗತ್ಯ ಸತ್ಯವತಿ ಋಷಿ ಅಪಶ್ಯತ್. ಸತ್ಯವತೀಂ, ವನದಿಂದ ಬಂದ ರುಚಿಕ ತನ್ನ ಪತ್ನಿಯಾದ ಸತ್ಯವತಿಯನ್ನು ನೋಡ್ತಾನೆ. ಆಹಚ ಏನಂ ಅತಿಪಾಪೆ ಕಿಮಿದಂ ಅಕಾರ್ಯಂ ಭವತ್ಯಾಕೃತಂ ಅತಿರೌದ್ರಂತೆ ವಪುಃ ಲಕ್ಷ್ಯತೆ. ಆಹಚ ಏನಂ, ಆ ಬಳಸುವ ಶಬ್ದ ಗಮನಿಸಿ. ಆಹಚ ಏನಂ, ಅವಳನ್ನ ಕುರಿತು ಹೇಳಿದ. ಅತಿಪಾಪೆ, ಅತ್ಯಂತ ಪಾಪಕರವಾದ ಕಾರ್ಯ ಮಾಡಿದವಳೆ. ಕಿಮಿದಂ ಅಕಾರ್ಯಂ ಭವತ್ಯಾಕೃತಂ, ಏನ್ ತಪ್ಪು ಮಾಡಿದಿ ನೀನು, ಏನು ಅವ್ಯವಸ್ಥೆಯ ಕಾರ್ಯವನ್ನು ಮಾಡಿದಿ ನೋಡು. ಅತಿರೌದ್ರಂತೆ ವಪುರ್ ಲಕ್ಷ್ಯತೆ, ಅವನಿಗೆ ಕಾಣಿಸ್ತು ಅವಳ ಶರೀರ ವ್ಯಗ್ರವಾಗ್ಬಿಟ್ಟಿದೆ. ಆ ಬದಲಾಯಿಸಿದ ಆಹಾರ ಅದು ಶರೀರದಲ್ಲಿ ವ್ಯತ್ಯಾಸವಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಷಯಗಳು. ನಮ್ಗೆ ಇದು ನಮ್ಮ ಸೈನ್ಸಿಗೂ ಗೊತ್ತಾಗುದಿಲ್ಲ ಅನ್ನೋ ಕಾರಣಕ್ಕೆ ನಾವು ಒಂದೇ ಸರ್ತಿ ತಿರಸ್ಕಾರ ಮಾಡಿ ಬಿಡಬಹುದು. ಆದ್ರೆ ಇದು ಹೊರಗಿನ ನಮ್ಮ ಯಂತ್ರಗಳಿಗೆ ಕಾಣುವ ಸಂಗತಿ ಅಲ್ಲ. ಅವನಿಗೆ ಕಾಣಿಸ್ತು, ನಿನ್ನ ದೇಹ ಅತ್ಯಂತ ರೌದ್ರವಾಗಿ ಕಾಣಿಸ್ತಿದೆ ನನಗೆ, ಯಾಕೆಂದ್ರೆ ಇದು ನನ್ನ ಮಂತ್ರದ ಬಲದಿಂದ ಒಳಗೆ ಆಗ್ತಾ ಇರುವ ಕೆಲಸ. ನೀನು ಏನು ಅವ್ಯವಸ್ಥೆ ಮಾಡಿದಿ, ನಿನ್ನ ಶರೀರದಲ್ಲಿ ನಿನ್ನ ದೇಹಕ್ಕೆ ಹೊಂದುವ ರೀತಿಯ ಪ್ರಸಾದವನ್ನೇನು ಸಿದ್ಧಪಡಿಸಿ ಕೊಟ್ಟಿದ್ದೆ, ನೀನು ಅದನ್ನು ಸ್ವೀಕರಿಸಿಲ್ಲ. ನಿನ್ನ ದೇಹಕ್ಕೆ ವಿರುದ್ಧವಾದ ಲಕ್ಷಣ ಕಾಣಿಸ್ತಿದೆ ಈಗ ನೀನು ತೆಗೆದುಕೊಂಡ ಆಹಾರದಿಂದಾಗಿ. ನೂನಂ ತ್ವಯಾ ಮಾತೃಸಾತ್ ಕೃತಃ ಚರುಃ ಉಪಯುಕ್ತಃ ನಯುಕ್ತಮೇತತ್. ನೂನಂ, ನನಗೆ ಗೊತ್ತಾಯ್ತು. ನೂನಂ, ನಿಶ್ಚಯವಾಗಿ ನೀನು ಮಾತೃಸಾತ್ ಕೃತಃ, ಮಾತೃಸಾತ್ ಅಂತ ನಾವು ಆತ್ಮಸಾತ್ ಅಂತ ಬಳಸ್ತೇವೆ, ಭಸ್ಮಸಾತ್ ಅಂತ ಬಳಸ್ತೇವೆ. ತಾಯಿಗಾಗಿ ಮಾಡಿದ್ದು ಅಂತ ಅರ್ಥ. ತಾಯಿಗಾಗಿ, ತಾಯಿಯ ವ್ಯವಸ್ಥೆಗಾಗಿ ಮಾಡಿದ್ದನ್ನ ಚರುಹು ತ್ವಯಾ ಉಪಯುಕ್ತ, ಅವಳಿಗೆ ಅನುಕೂಲವಾಗ್ಲಿ, ಅದು ಅವಳ ವ್ಯವಸ್ಥೆಯನ್ನ ಸರಿಪಡಿಸ್ಲಿ ಅನ್ನುವ ದೃಷ್ಟಿಯಿಂದ ಮಾಡಿಕೊಟ್ಟ ಚರುವನ್ನ ನೀನು ಸ್ವೀಕಾರ ಮಾಡಿದ್ದಿ. ನಯುಕ್ತಂ, ಇದು ತಪ್ಪಾಯ್ತು ಮಾಡಿದ್ದು. ನಾವು ನೀ ಮಾಡಿದ್ ಸರಿ ಇಲ್ಲ, ನೀನ್ ಕರೆಕ್ಟ್ ಆಗಿ ಹೇಳಲಿಲ್ಲ, ಅಥವಾ ಏನೋ ಒಂಥರ ನಾವು ಹೇಳ್ತೇವೆ, ಇದ್ಯಾಕೋ ಸರಿ ಹೋಗ್ಲಿಲ್ಲ. ನಯುಕ್ತಮೇ ತತ್, ನೀನ್ ಮಾಡಿದ್ ಸರಿ ಇಲ್ಲ, ನೀನ್ ನಡೆಸಿದಂತಹ ಕಾರ್ಯ ಸರಿಯಲ್ಲ ಅಂತ ನಾವು ಕೆಲವೊಮ್ಮೆ ಹೇಳುವ ಪ್ರಸಂಗ ಬಂದಾಗ ಈ ಮಾತನ್ನು ಬಳಸ್ಕೊಳ್ಬಹುದು. ನಯುಕ್ತಮೇ ತತ್. ಮಯಾ ಹಿ ತತ್ರ ಚರವು ಸಕಲೈಶ್ವರ್ಯ ವೀರ್ಯ ಶೌರ್ಯ ಬಲ ಸಂಪತ್ ಆರೋಪಿತ ತ್ವದೀಯ ಚರವು ಅಪಿ ಅಖಿಲ ಶಾಂತಿ ಜ್ಞಾನ ತಿತಿಕ್ಷಾದಿ ಬ್ರಾಹ್ಮಣ ಗುಣ ಸಂಪತ್. ನಾನು ನಿನಗೆ ಒದಗಿಸಿದ ಚರುವಿನಲ್ಲಿ ಅದರಲ್ಲಿ ತುಂಬಿಸಿದ್ದೇನು ಅಂದ್ರೆ ತ್ವದೀಯ ಚರವು, ಮೊದಲು ತತ್ರ ಚರವು, ಅವಳಿಗೆ ಅಂದ್ರೆ ತಾಯಿಗೆ ಒದಗಿಸಿದ ಚರುವಿನಲ್ಲಿ ಸಕಲ ಐಶ್ವರ್ಯವನ್ನು, ವೀರ್ಯವನ್ನು, ಶೌರ್ಯವನ್ನು, ಬಲವನ್ನು, ಸಂಪತ್ತನ್ನು ಆರೋಪಿಸಿದ್ದೆ, ಅಂದ್ರೆ ಅದರಲ್ಲಿ ತುಂಬಿಸಿದ್ದೆ. ಅದರಲ್ಲಿ ಮಂತ್ರದ ಬಲದಿಂದ ಅಷ್ಟೂ ಗುಣಗಳು ಇರುವ
ದೈವಿಕ ಸನ್ನಿಧಾನದಿಂದ ಕೂಡಿದಂತಹ ಒಂದು ಮಗು ಹುಟ್ಟಬೇಕು ಅಂತ ಆ ಜೀವಕ್ಕೆ ಅಂತಹದ್ದೊಂದು ಶಕ್ತಿ ಇರುವ ಜೀವವೇ ಅಲ್ಲಿ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿದೆ. ನೋಡಿ, ಅವನ ಸಂಕಲ್ಪದಲ್ಲಿರುವ ವ್ಯವಸ್ಥೆ ಏನು ಅಂದ್ರೆ ಅದು ಹೊರಗಿನಿಂದ ತರ್ಲಿಕ್ಕಾಗುವಂತದ್ದಲ್ಲ. ಈ ಬಲ, ವೀರ್ಯ, ಶೌರ್ಯ, ಬಲ, ಸಂಪತ್ತೆಲ್ಲ ಅದು ಅಂತಹ ಜೀವವನ್ನೇ ಅಲ್ಲಿ ಹುಟ್ಟುವಂತೆ ಮಾಡುವಂತಹ ವ್ಯವಸ್ಥೆ ಅದು. ನಾನು ಅವಳಿಗೆ ಅಂಥ ವೀರ್ಯವತ್ತಾದ ಮಗುವನ್ನ, ಅಂದ್ರೆ ಅವರವರಿಗೆ ಅವರವರ ಬುದ್ಧಿ ಏನೋ ಅದೇ ಇನ್ನೊಬ್ಬರಲ್ಲಿ ಹೊಳೆಯತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ದೃಷ್ಟಾಂತ ಬೇಕಿಲ್ಲ. ನೋಡಿ, ಅವನು ಎಷ್ಟು ಒಳ್ಳೇದನ್ನು ಯೋಚನೆ ಮಾಡಿ ಹಾಕಿದ್ದಾನೆ ಆ ಚರುವಿನಲ್ಲಿ. ಆದ್ರೆ ಅವಳು ಯೋಚನೆ ಮಾಡಿ ಹೇಳಿದ್ದೇನೆ ಹೇಳಿ, ತಮ್ಗೆ ಬೇಕಾದ ಒಳ್ಳೇದ್ ಮಾಡ್ಕೋತಾರೆ, ಬೇರೆಯವರಿಗೆ ಅವತ್ತು ಕೆಟ್ಟದ್ದನ್ನೇ ಮಾಡ್ತಾರೆ ಅಂತ ಹೇಳಿದ್ಲವಳು. ಅದನ್ನ ಬೈತಾನೆ ರುಚಿಕ. ನಾನು ನಿನ್ನಲ್ಲಿ ತ್ವದೀಯ ಚರವು, ನಿನ್ನ ಚರವು ಅಪಿ, ನಿನಗೆ ಕೊಟ್ಟಂತಹ ಚರುವಿನಲ್ಲಾದರೂ ಅಖಿಲ ಶಾಂತಿ ಜ್ಞಾನ ತಿತಿಕ್ಷಾದಿ ಬ್ರಾಹ್ಮಣ ಗುಣ ಸಂಪತ್, ನಿನ್ನಲ್ಲಿ ಹುಟ್ಟುವಂತಹ ಮಗು ಬ್ರಾಹ್ಮಣ್ಯದೊಂದಿಗೆ ಕೂಡಿದ ಮಗುವಾಗಿ ಹುಟ್ಟಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೆ. ಅದು ಎಂತಹದ್ದು ಅಂದ್ರೆ ಭಗವಂತನಲ್ಲಿ ಅತ್ಯಂತ ಶ್ರದ್ಧೆ, ಶಾಂತಿ, ಅಮಿತವಾದ ಜ್ಞಾನ, ಅತ್ಯಂತ ಸಹನ ಶಕ್ತಿ. ಇದು ಒಬ್ಬ ಬ್ರಾಹ್ಮಣನಿಗೆ ಇರಬೇಕಾದ ಲಕ್ಷಣ, ಬ್ರಾಹ್ಮಣನಲ್ಲಿ ಇರಬೇಕಾದ ಗುಣ. ಅಂತ ಸಂಪತ್ತಿನಿಂದ ಅವನನ್ನು ತುಂಬಿಸಿದ್ದೆ. ಆದ್ರೆ ಅವಳಲ್ಲಿ ಕ್ಷಾತ್ರ ತೇಜಸ್ಸನ್ನು ತುಂಬಿದ್ದೆ, ನಿನ್ನಲ್ಲಿ ಬ್ರಾಹ್ಮಣ ತೇಜಸ್ಸನ್ನು ತುಂಬಿದ್ದೆ. ತಚ್ಚ ವಿಪರೀತಂ ಕುರುವತಿ, ಆ ಕ್ರಿಯೆಯನ್ನ ನೀನು ವಿರುದ್ಧವಾಗಿ ನಡೆಸಿದ್ರಿಂದ ಕುರುವತ್ಯಾಹ ತವ ಅತಿರೌದ್ರಾಸ್ತ್ರ ಧಾರಣ ಪಾಲನ ನಿಷ್ಠ ಕ್ಷತ್ರಿಯಾಚಾರ ಪುತ್ರೋ ಭವಿಷ್ಯತಿ. ತಸ್ಯಾಶ್ಚ ಉಪಶಮ ರುಚಿ ಬ್ರಾಹ್ಮಣಾಚಾರ ಇತ್ಯಾಕರ್ಣೇವ ಸಾ ತಸ್ಯ ಪಾದೌ ಜಗ್ರಾಹ. ತಚ್ಚ ವಿಪರೀತಂ ಕುರುವತ್ಯ, ಇದನ್ನು ವಿರುದ್ಧ ಮಾಡಿದ್ರಿಂದಾಗಿ ತವ ನಿನಗೆ ಅತಿರೌದ್ರ, ಅತ್ಯಂತ ರೌದ್ರವಾದ ಅಸ್ತ್ರಧಾರಣ ಪಾಲನ ನಿಷ್ಠ, ಅತ್ಯಂತ ವಿಶಿಷ್ಟವಾದ ಅಸ್ತ್ರಗಳನ್ನು ಧಾರಣೆ ಮಾಡುವ, ಅದನ್ನು ಪಾಲನೆ ಮಾಡುವ, ಅದನ್ನು ರಕ್ಷಣೆ ಮಾಡುವ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆ ಇರುವ, ಕ್ಷತ್ರಿಯ ಕುಲಾಚಾರಗಳನ್ನು ಚೆನ್ನಾಗಿ ಪಾಲಿಸುವ ಪುತ್ರನು ಭವಿಷ್ಯತಿ, ನಿನಗೆ ಮಗನು ಹುಟ್ಟುತ್ತಾನೆ. ತಸ್ಯಾಶ್ಚ ಅವಳಿಗಾದರೂ ಕೂಡ ಉಪಶಮ ರುಚಿ, ಯಾವಾಗ್ಲೂ ಲೋಕಕ್ಕೆ ಸಮಾಧಾನ ಮಾಡುವ ಅಥವಾ ಮತ್ತೆ ಮತ್ತೆ ಒಳ್ಳೆಯ ಜ್ಞಾನವನ್ನ ಪಡ್ಕೊಳ್ಳುವ ಅಥವಾ ಹಠ ಸಾಧಿಸುವಂತಹ ಬ್ರಾಹ್ಮಣ ಆಚಾರದಿಂದ ಕೂಡಿದಂತಹ ವ್ಯಕ್ತಿ ಹುಟ್ಟುತ್ತಾನೆ. ಇತಿ ಆಕರ್ಣ್ಯ, ಇದನ್ನ ಕೇಳಿಯೇ ಆಕರ್ಣ್ಯೈವ ಸಾ ತಸ್ಯ ಪಾದೋ ಜಗ್ರಾಹ, ಗಟ್ಟಿಯಾಗಿ ತನ್ನ ಗಂಡನ ಪಾದವನ್ನು ಹಿಡಿತಾಳೆ. ಪ್ರಣಿಪತ್ಯ ಚೈನಮಾಹ, ನಮಸ್ಕರಿಸಿ ತನ್ನ ಮನದೊಡೆಯನಾದಂತಹ ರುಚಿಕನನ್ನ ಕುರಿತು ಮಾತಾಡುತ್ತಾಳೆ. ಭಗವನ್ಮಯೇ ತದ್ದಜ್ಞಾನಾದನುಷ್ಠಿತಂ, ಓ ಪೂಜ್ಯನೇ, ಈ ಭಗವನ್ ಅನ್ನುವ ಶಬ್ದ ಭಗವಂತನಲ್ಲಿ ಹೇಳುವಾಗ ಷಡ್ಗುಣೈಶ್ವರ್ಯ ಸಂಪನ್ನ ಅಂತ ಅರ್ಥ. ಉಳಿದವರಲ್ಲಿ ಹೇಳುವಾಗ ಪೂಜ್ಯ, ಹೆಚ್ಚಿನ ಗುಣಗಳಿಂದ ತುಂಬಿದವ ಅಂತ ಅಷ್ಟೇ ಅರ್ಥ. ಓ ಭಗವನ್ ಪೂಜ್ಯನೇ, ಮೈತತ್ ಅಜ್ಞಾನಾದನುಷ್ಠಿತಂ, ನಾನು ತಿಳಿದು ಮಾಡಿದ್ದಲ್ಲ, ಗೊತ್ತಿದ್ದು ಆದದ್ದಲ್ಲ, ಇದು ಅಜ್ಞಾನದ ಪರಂಪರೆಯಿಂದ ನಡೆದದ್ದು. ಪ್ರಸಾದಮ್ಮೇ ಕುರು, ದಯವಿಟ್ಟು ನನ್ನಲ್ಲಿ ಪ್ರಸನ್ನನಾಗು, ನನ್ನ ವಿಷಯದಲ್ಲಿ ಹಾನಿಯಾಗುವುದನ್ನ ತಪ್ಪಿಸು. ಮೈವಂವಿಧ ಪುತ್ರೋ ಭವತು ಕಾಮಮೇವಂವಿಧ ಪೌತ್ರೋ ಭವತ್ವಿತ್ಯುಕ್ತೆ ಮುನಿರಪ್ಯಾಹ, ನನಗೆ ಇಂಥ ಮಗ ಬೇಡ ಅಂತ ತುಂಬಾ ಗೋಗರಿತಾಳೆ. ಕೊಡಲಿ ಅಂದ್ರೆ ಶಸ್ತ್ರ ಹಿಡಿದು ತಲೆ ಕಡಿಯುವಂತಹ ಮಗ ನನಗೆ ಬೇಡ ಅಂತ ತುಂಬಾ ಕೇಳ್ಕೊಳ್ತಾಳೆ. ಮೈವಂವಿಧ ಪುತ್ರೋ ಭವತು, ಅದಾಗುದಿಲ್ಲ ಅಂತ ಅವನು ಶ್ರಪಣ ಮಾಡಿ ಸ್ವೀಕರಿಸಿದ ಚರುವಿನಿಂದ ಹುಟ್ಟುವುದೊಂದು ಮಗು. ಆ ಮಗುವನ್ನ ಬರಬೇಡ ಅಂತ ಹೇಳಲಿಕ್ಕಾಗುದಿಲ್ಲ. ಅದಕ್ಕೆ ಗರ್ಭವನ್ನ ತೋರಿಸಿ ಆಗಿದೆ, ಅದು ಗರ್ಭವನ್ನ ಸೇರಿ ಆಗಿರುತ್ತೆ. ಅದನ್ನ ಬರಬೇಡ ಅಂತ ಇನ್ನು ನಾನು ಹೇಳಲಿಕ್ಕಾಗುದಿಲ್ಲ. ಸರಿ, ಹಾಗಾದ್ರೆ ಕಾಮಂ ನಾನು ಬೇಡ ಅಂತ ಹೇಳಲ್ಲ. ಏವಂ ವಿಧ ಪೌತ್ರೋ ಭವತು, ನನ್ನ ಹೊಟ್ಟೆಯಲ್ಲಿ ನೇರ ಹುಟ್ಟುದು ಬೇಡ, ಪೌತ್ರ ಹುಟ್ಲಿ, ಅಂದ್ರೆ ಆ ಗರ್ಭದೊಳಗೆ ಒಂದು ಗರ್ಭ ಸೇರ್ಲಿ.
ಅಂದ್ರೆ ಮುಂದೆ ಹುಟ್ಟುವ ಮಗನಲ್ಲಿ, ಈಗ ನನಗೆ ಹುಟ್ಟುವ ಮಗನಲ್ಲಿ ಈ ತೇಜಸ್ಸು ತುಂಬಲಿ, ಅವನಿಂದ ಆ ಮಗು ಹುಟ್ಲಿ. ಎಷ್ಟು ದೂರದ ಕಾರ್ಯಕ್ಕೆ ಈಗಿನ ಮಂತ್ರ ಕೆಲಸ ಮಾಡುತ್ತೆ ಯೋಚನೆ ಮಾಡಿ. ಇದೆಲ್ಲ ನಮಗೆ ಯಾರು ಬಿಡಿಸಿ ಹೇಳಿದ್ರು ಅರ್ಥ ಆಗುವ ಸಂಗತಿ ಅಲ್ಲ. ಈಗ ಹುಟ್ಟಲ್ಲ, ಅದು ಹೇಗೆ ಆಗುತ್ತೆ, ಈಗ ಸಂಬಂಧಪಟ್ಟ ಆಹಾರ ಹೀಗಿರುತ್ತೆ, ಅದು ಮುಂದೆ ಹೇಗೆ ಹುಟ್ಟುತ್ತೆ, ಈ ಪ್ರಶ್ನೆ ಎಲ್ಲ ಕೇವಲ ಪ್ರಶ್ನೆ ಅಷ್ಟೇ. ಇದು ನಡೆದದ್ದನ್ನ ವ್ಯಾಸರು ದಾಖಲೆ ಮಾಡಿದ್ದಾರೆ. ನಮಗೆ ಅದು ಒಪ್ಲಿಕ್ಕಾಗ್ಲಿಲ್ಲ ಅಂದ್ರೆ ನಾವು ಏನು ಅದರಿಂದ ಆ ಬದಲಾಯಿಸ್ಲಿಕ್ಕಾಗಲ್ಲ ಕಥೆಯನ್ನ, ನಮ್ಗೆ ಬೇಕಾದಾಗೆ ತಿದ್ಲಿಕ್ಕಾಗಲ್ಲ. ಈಗ ಹುಟ್ಟುವ ಮಗನ ಗರ್ಭದಲ್ಲಿ ಅದು ಸೇರ್ಕೊಳ್ಳುತ್ತೆ. ಯಾಕಂದ್ರೆ ಮೊದಲು ಅದು ಗರ್ಭವಾಗಿ ಗಂಡಿನಲ್ಲಿ ಇದ್ದದ್ದು 3 ತಿಂಗಳು, ಆಮೇಲೆ ಹೆಣ್ಣಿಗೆ ವರ್ಗಾವಣೆ ಆಗುತ್ತೆ. ಹಾಗಾಗಿ ಅವನಲ್ಲೇ ಅದು ಸೇರಿಕೊಳ್ಳಿ, ಆ ಗರ್ಭದಲ್ಲೇ ಅದು ತುಂಬಿಕೊಳ್ಳಿ. ಆ ನಂತರ ಅದು ನನಗೆ ಪೌತ್ರೋಮೇ ಭವತು, ಮೊಮ್ಮಗನಾಗಲಿ ಇತ್ಯುಕ್ತೆ ಮುನಿರಪ್ಯಾಹ. ಆಗ ಮುನಿ ಹೇಳ್ತಾನೆ, ಏವಮಸ್ತು, ಹಾಗೇ ಆಗಲಿ, ನೀನೆ ಅಂದುಕೊಂಡಂತೆ ನಿನಗೆ ಮೊಮ್ಮಗನಾಗಿ ಹುಟ್ಟುತ್ತಾನೆ ಅಂತ ಹೀಗೆ ಹೇಳ್ತಾನೆ. ಅದರ ಮುಂದುವರೆದ ಭಾಗವನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.